ಎಲ್ಲಾ ಜಿಲ್ಲೆದಾಗ ಕೊಡ್ತಾರ, ಕಲಬುರಗಿ ಜಿಲ್ಲೆದಾಗ ಕೊಡಕ್ ನಿಮ್ಗೆ ಏನ್ ತ್ರಾಸ? ಏನ್ ಮನಿ ಹೊಲ ಮನಿ ಬರೆದು ಕೊಡಿರ್ತೀರಿ? ಕಲಬುರಗಿ ಏನು ಸಂವಿಧಾನ ಬಿಟ್ಟದ? ನಿಜವಾಗಲೂ ಇವತ್ತಿನ ದಿವಸ ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರ, ಸಂವಿಧಾನ ಬಗ್ಗೆ ಬದ್ಧತೆ ಏನಾದ್ರೂ ಇದ್ರೆ ಇವತ್ತಿನ ದಿವಸ ಕೂಡ್ಲೇ ಇವತ್ತಿನ ದಿವಸ ಆ ST ಪ್ರಮಾಣ ಪತ್ರ ಕೊಡಿಸ್ತಾರೆ. ನಿಮ್ಗೆ ಬಿಟ್ಟು ನೀವು ರಾಜೀನಾಮೆ ಕೊಟ್ಟವ್ರಿ. ನೀವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಒಂದ್ ಕಡೆ ಇರ್ಲಿ, ಮೊನ್ನೆ ಜಿಲ್ಲಾಧಿಕಾರಿಗಳು ನಿಮ್ಗೇನಾಗ್ಯದ? ನೀವ್ ಯಾಕೆ ಅವ್ರು ಗುಲಾಬರಾಮ್ ವರ್ತನೆ ಮಾಡ್ತಾ ಇದ್ರಿ? ನೀವು ಸಂವಿಧಾನಬದ್ಧವಾದಂತ ಜಿಲ್ಲಾಧಿಕಾರಿಗಳಿದ್ದೀರಿ. ಯಾರ ಕೈಯಾಗ ಕೆಲಸ ಮಾಡೋರು ಅಲ್ಲಿ ನೀವು. ಸಂವಿಧಾನ, ಕಾನೂನು, ಗೆಜೆಟ್, ನೋಟಿಫಿಕೇಶನ್ ಏನ್ ಹೇಳ್ತಾರ ಅದರ ಪ್ರಕಾರ ನೀವು ಕೆಲಸ ಮಾಡ್ಬೇಕಾಗ. ತಳವಾರ್ ಸಮುದಾಯಕ್ಕೆ ST ಪ್ರಮಾಣ ಪತ್ರ ನೀಡುವಂತೆ ಒತ್ತಾಯಿಸಿ ಇದೇ ಏಪ್ರಿಲ್ 27ರಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಉದ್ದೇಶಪೂರ್ವಕವಾಗಿ ಪ್ರಮಾಣ ಪತ್ರ ತಡೆಹಿಡಿಯಲಾಗಿದೆ ಎಂದು ಸಮುದಾಯದ ಮುಖಂಡರು ಆರೋಪಿಸಿ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಸಮಾಜದ ಬಾಂಧವರು ನಾಳಿನ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದ್ದಾರೆ. ಬಂಧುಗಳೇ, ಈ ಒಂದು ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಏನಂದ್ರ, ಸುಮಾರು 2 ವರ್ಷಗಳಿಂದ ತಳವಾರ್ ಸಮುದಾಯಕ್ಕೆ ಸಂವಿಧಾನಬದ್ಧವಾಗಿ ಸಿಗಬೇಕಾದಂಥ ST ಪ್ರಮಾಣ ಪತ್ರಗಳು ಇವತ್ತಿನ ದಿವಸ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಮತ್ತು ಜಿಲ್ಲಾ ಅಧಿಕಾರಿಗಳ ಒಂದು ನಡೆಯಿಂದ ಇವತ್ತ ನಿಂತು ಹೋಗಿರುವುದು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಮುಗ್ಧ ಮತ್ತು ನೈಜ ತಳವಾರಿಗೆ ST ಪ್ರಮಾಣ ಪತ್ರ ಕೂಡಲೇ ನೀಡಬೇಕು ಎನ್ನುವಂತ ಆಗ್ರಹಿಸಿ ಇವತ್ತ ಕರ್ನಾಟಕ ರಾಜ್ಯ ತಳವಾರ ಸಮಾಜದವರು ನಾಳೆ 27ನೇ ತಾರೀಕಿಗೆ ಒಂದು ನಡೆಯುತ್ತಿರುವಂತ ಬೃಹತ್ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಆ ಹೋರಾಟಕ್ಕೆ ನಮ್ಮ ಸಂಪೂರ್ಣವಾದಂತ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಅದರ ಜೊತೆಯಾಗಿ ಇವತ್ತಿನ ದಿವಸ ರಾಜ್ಯ ಸರ್ಕಾರಕ್ಕೆ ನಮ್ದು ಆಗ್ರಹ ಏನದ, ಏನು ಸಂವಿಧಾನಬದ್ಧವಾಗಿ ತಳವಾರ ಮತ್ತು ಪರಿವಾರ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಈ ಹಿಂದೆ ಬಿಜೆಪಿಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿವೆ. ಅದಕ್ಕೆ ಇವತ್ತಿನ ದಿವಸ ಸರಳವಾಗಿ ಆ ಒಂದು ಸಮುದಾಯದ ವ್ಯಕ್ತಿಗಳಿಗೆ ಜಾತಿ ಪ್ರಮಾಣ ಪತ್ರವನ್ನು ಕೂಡಲೇ ನೀಡಬೇಕೆನ್ನುವಂತ ಆಗ್ರಹವನ್ನು ತಮ್ಮ ಮುಖಾಂತರ ನಾವು ಮಾಡ್ತಾ ಇದ್ವಿ. ಬಂಧುಗಳೇ, ತಮಗೆಲ್ಲ ತಿಳಿದಿರುವಂತೆ ಏನು 2020 ಮಾರ್ಚ್ 20ನೇ ತಾರೀಕಿನ ದಿವಸ ಹಿಂದಿನ ಬಿಜೆಪಿಯ ಕೇಂದ್ರ ಸರ್ಕಾರ ತಳವಾರ ಮತ್ತು ಪರಿವಾರ ಸಮುದಾಯವನ್ನು ಪರಿಶಿಷ್ಟ ಪಂಗಡದಾಗೆ ಸೇರ್ಪಡೆಯನ್ನು ಮಾಡಿತು. ತದನಂತರ ಮೇ 28, 2020ರಲ್ಲಿ ಅಂದಿನ ಬಿಜೆಪಿಯ ರಾಜ್ಯ ಸರ್ಕಾರ ಈ ಒಂದು ತಳವಾರ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಿ ಅಧಿಕೃತವಾಗಿ ರಾಜ್ಯಪತ್ರವನ್ನು ಹೊರಡಿಸಿತು. ತದನಂತರ 2022 ಏನು ಸೆಪ್ಟೆಂಬರ್ 29ನೇ ತಾರೀಕಿನ ದಿವಸ ಅಂದಿನ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಈ ಹಿಂದೆ ಹಿಂದುಳಿದ ವರ್ಗದಲ್ಲಿರುವಂತಹ ಈ ಒಂದು ತಳವಾರ ಮತ್ತು ಪರಿವಾರ ಸಮುದಾಯವನ್ನು ಪರಿಶಿಷ್ಟ ಪಂಗಡದ ಪಟ್ಟಿಯಿಂದ ಇವತ್ತ ಹಿಂದುಳಿದ ವರ್ಗದ ಪಟ್ಟಿಯಿಂದ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಿದ್ರು. ಅದು ಆದ ನಂತರ ಏನು ಈ ಹಿಂದೆ ಪರಿಶಿಷ್ಟ ಹಿಂದುಳಿದ ವರ್ಗದಲ್ಲಿರುವಂತಹ ತಳವಾರ ಸಮುದಾಯದ ಎಲ್ಲಾ ಬಂಧುಗಳು ಸರಳವಾಗಿ ಇವತ್ತ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರಗಳನ್ನು ತೆಗೆದುಕೊಳ್ತಾ ಇದ್ರು. ಯಾವಾಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಇವತ್ತ ಲೋಕಸಭಾ ಚುನಾವಣೆಯ ತನಕ ಸರಳವಾಗಿ ಈ ಸಮುದಾಯಕ್ಕೆ ಒಂದು ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ಕೊಡ್ತಾ ಇದ್ರು. ಏನು ಚುನಾವಣೆ ನಂತರ ಈ ಒಂದು ನೈಜ ತಳವಾರ ಸಮುದಾಯದ ಬಂಧುಗಳಿಗೆ ಇವತ್ತ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ಕೊಡೋದನ್ನು ನಿಲ್ಲಿಸುದು. ಯಾಕೆ ನಿಲ್ಲಿಸಿದ್ರಿ? ಇಡೀ ರಾಜ್ಯದ 29 ಜಿಲ್ಲೆಯಲ್ಲಿ ಇವತ್ತ ತಳವಾರ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡವನ್ನು ಸರಳವಾಗಿ ಕೊಡ್ತಾ ಇದ್ದಾರ, ಸಿಂಧುತ್ವ ಸರಳವಾಗಿ ಕೊಡ್ತಾ ಇದ್ದಾರ. ಕಲಬುರಗಿ ಜಿಲ್ಲೆಯಲ್ಲಿ ಯಾಕೆ ಮಾತ್ರ ಇವತ್ತು ನಿಲ್ಲಿಸಲಾಗಿದೆ? ಇದಕ್ಕೆ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳಾದಂತಹ ಪ್ರಿಯಾಂಕ ಖರ್ಗೆ ಅವರು, ಜಿಲ್ಲಾಧಿಕಾರಿಗಳು ಉತ್ತರಿಸ್ಬೇಕು. ನಿಮ್ಮ ಉದ್ದೇಶ ಏನದ ಅದು ಜನರಿಗೆ ತಿಳಿಸ್ಬೇಕು. ಏನು ಕಲಬುರಗಿ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಇದೆಯೋ, ಭಾರತ ದೇಶದಲ್ಲಿ ಅದಾನೋ ಇಲ್ಲೋ, ಸಂವಿಧಾನ ಪ್ರಕಾರ ನಡ್ಲಿಕ್ಕೆ ಹತ್ತದೋ ಇಲ್ಲೋ, ಎಲ್ಲಾ ಜಿಲ್ಲೆದಾಗ ಕೊಡ್ತಾರ. ಕಲಬುರಗಿ ಜಿಲ್ಲೆದಾಗ ಕೊಡಕ್ ನಿಮ್ಗೆ ಏನ್ ತ್ರಾಸ? ಏನ್ ಮನಿ ಹೊಲ ಮನಿ ಬರೆದು ಕೊಡ್ತೀರಿ? ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ನಮ್ಮ ಪ್ರಶ್ನೆ ಏನದಪ್ಪ ಅಂದ್ರ,
ತಾವು ಮಾತೆತ್ತಿರೆ ಬುದ್ಧ, ಬಸವ, ಅಂಬೇಡ್ಕರ್ ಸಂವಿಧಾನದ ತತ್ವಜ್ಞಾನಿ ಎನ್ನುವಂತ ರೀತಿಯಲ್ಲಿ ಮಾತನಾಡ್ತಾ ಇದ್ದೀರಿ. ಸಂವಿಧಾನದ ಪ್ರಕಾರ ಇವತ್ತಿನ ದಿವಸ ಏನು 29/10/2022ಕ್ಕ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿರುವಂತಹ ತಳವಾರ ಸಮುದಾಯವನ್ನು 88H ಅಲ್ಲಿರುವಂತಹ ತಳವಾರ ಸಮುದಾಯವನ್ನು ಪರಿಶಿಷ್ಟ ಪಂಗಡದಾಗ ಸೇರ್ಪಡೆ ಅಧಿಕೃತವಾಗಿ ಮಾಡಿದಾರ. ಹಿಂದುಳಿದ ವರ್ಗದ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ. ಹಿಂದುಳಿದ ವರ್ಗದ ಪಟ್ಟಿಯಿಂದ ತೆಗೆದು ಹಾಕಿ ಎಸ್ಟಿದಲ್ಲಿ ಸೇರ್ಪಡೆ ಮಾಡ್ಲಿಕ್ಕ 2028 ಮೇಕ ಇವತ್ತು ಸರ್ಕಾರ ಆದೇಶ ಮಾಡಿದೆ. ಈ ಸರ್ಕಾರ ಆದೇಶ ಸಂವಿಧಾನ ಪ್ರಕಾರ ಆಗ್ಯಾದೋ ಇಲ್ಲೋ, ಅದ್ರ ಪ್ರಕಾರ ಕುಡ್ಲಕತ್ತಾರೋ ಇಲ್ಲೋ, ಮತ್ತೆ ಸಂವಿಧಾನದಲ್ಲಿ ಇದಕ್ಕೆ ಬಿಟ್ಟು ಏನದ? ಸಂವಿಧಾನದಲ್ಲಿ ಇದಕ್ಕೆ ಬಿಟ್ಟು ಏನದ? ಈ ಕಡೆ ಕ್ಯಾಟಗರಿ ಫಸ್ಟ್ ಹಿಂದುಳಿದ ವರ್ಗದಾಗನು ಸರ್ಟಿಫಿಕೇಟ್ ಕೊಡಲ್ಲ, ಈ ಕಡೆ ಎಸ್ಟಿದಾಗನು ಸರ್ಟಿಫಿಕೇಟ್ ಕೊಡಲ್ಲ. ಅಂದ್ರೆ ಅವರು ವಿದ್ಯಾರ್ಥಿನಿಯರು ಏನ್ ಮಾಡ್ಬೇಕು, ರೈತರು ಏನ್ ಮಾಡ್ಬೇಕು? ಭಾರತ ದೇಶದ ಇತಿಹಾಸದಾಗ ಸಂವಿಧಾನದಾಗ ಎಲ್ಲಿನೂ ಕೂಡ ಯಾರಿಗೂ ಕೂಡ ಜಾತಿ ಪ್ರಮಾಣ ಪತ್ರ ಕೊಡಬಾರ್ದಂತ ಎಲ್ಲಿ ಬರ್ದಿಲ್ಲ. ಯಾರು ಅರ್ಜಿ ಹಾಕ್ಯಾರ ಇಮಿಡಿಯೇಟ್ ಆಗಿ ಅವ್ರಿಗೆ ಜಾತಿ ಸರ್ಟಿಫಿಕೇಟ್ ಕೊಡ್ಬೇಕು. ಸುಮಾರು 2 ವರ್ಷ ಆಯ್ತು. ಇವತ್ತು ಈ ಕಡೆ ಕ್ಯಾಟಗರಿ ಫಸ್ಟ್ನಾಗೂ ಇಲ್ಲ, ಈ ಕಡೆ ಎಸ್ಟಿದಾಗೂ ಇಲ್ಲ. ಅಲ್ರಿ, ವಿದ್ಯಾರ್ಥಿನಿಯರು ಇವತ್ತು ಗೋ ಕೇಳಬಾರ್ದು, ಕಣ್ಣ ನೀರ್ ಕಪಾಳಿ ಬರ್ಲಾಗತ್ತಾವ. ಅಡ್ಮಿಷನ್ ರಿಜಿಸ್ಟರ್ ಬ್ಲಾಂಕ್ ಅದ. ಇದು ಎಲ್ಲಾ ಮನವರಿಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳೆದ ಒಂದು ಸೆಪ್ಟೆಂಬರ್ 17ನೇ ತಾರೀಕು ಕಲಬುರಗಿ ಬಂದಾಗ ಅವ್ರಿಗೆ ಎಲ್ಲಾ ಮನವರಿಕೆ ಮಾಡಿಕೊಟ್ಟಿದ್ರು. ಆಯ್ತು, 4 ದಿವಸ ಸಮಸ್ಯೆ ಬಗೆಹರಿಸಿ. ಏನ್ ಸಮಸ್ಯೆ? ನಿಮ್ಮ ತೊಂದರೆ ಆದರೂ ಏನಾದ್ರು ಹೇಳಿ ಅಂದ್ರೆ ಈ ಜನ ನಿಮ್ಗೆ ಓಟ್ ಹಾಕಿ ಆಸ್ತಿ ತಂದಿದ್ದು ತೊಂದ್ರೆನಾ? ಈ ಜನರ ಮೇಲೆ ಯಾಕೆ ನಿಮ್ಗೆ ಸಿಟ್ಟು? ಮೊನ್ನೆ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತ ತಮ್ಮ ತಂದೆಯವರು ಈ ಭಾರತ ದೇಶದ ಒಂದು ದೊಡ್ಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಲಿಕ್ಕ ಇವತ್ತಿನ ದಿವಸ ಈ ಒಂದು ಸಮಾಜದ ಕೊಡುಗೆ ಅತ್ಯಂತ ಅಮೋಘದ ಅಂತ ಹೇಳಿ ನೀವು ತಿಳ್ಕೊರಿ. 9 ಸಲ ಗುರುಮಿಟಿಕಲ್ ಇವತ್ತಿನ ದಿವಸ ಆ ಕ್ಷೇತ್ರದ ಶಾಸಕರಾಗಿ ಈ ರಾಜ್ಯದ ವಿವಿಧ ಮಂತ್ರಿಗಳಾಗಲಿಕ್ಕೆ ಇವತ್ತಿನ ದಿವಸ ಈ ಸಮಾಜದ ಕೊಡುಗೆ ಬಹಳದ. ಆದ್ರ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಈ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಏನು? ಈ ಸಮಾಜ ಈ ಹಿಂದೆ ತೋಕ್ರೆ ಕೋಳಿ ಸಮುದಾಯದವರಿಗೆ ಸರಳವಾಗಿ ಎಸ್ಟಿ ಪ್ರಮಾಣ ಪತ್ರ ನೀಡಲಾಗ್ತಿತ್ತು. ಆದ್ರ ಅದಕ್ಕೆ ಮರಣ ಶಾಸನ ಬರೆದವರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮತ್ತೆ ಅವ್ರ ಮಗ ಇವತ್ತು ಬಂದು ಇವತ್ತ ತಳವಾರ ಸಮುದಾಯಕ್ಕೆ ಇವತ್ತ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಇವತ್ತು ಸರ್ಟಿಫಿಕೇಟ್ಗಳು ಇಶ್ಯೂ ಮಾಡ್ಬೇಕಂತ ತಿಳ್ಕೊಂಡು ಇವತ್ತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದ್ರು ಕೂಡ ಈ ರಾಜ್ಯದ 29 ಜಿಲ್ಲೆಯಲ್ಲಿ ಸರಳವಾಗಿ ಸರ್ಟಿಫಿಕೇಟ್ ಕೊಡ್ಲಿಕ್ಕಂದ್ರೂ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಯಾಕೆ ಮಾತ್ರ ನಿಲ್ಲಿಸಿದಿರಿ ನೀವು? ನಿಮ್ಗೇನು ಸಂವಿಧಾನದ ಅರಿವಿಲ್ಲ? ಏನು ಕಲಬುರಗಿ ಏನು ಸಂವಿಧಾನ ಬಿಟ್ಟದ? ನಿಜವಾಗಲೂ ಇವತ್ತಿನ ದಿವಸ ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರ, ಸಂವಿಧಾನ ಬಗ್ಗೆ ಬದ್ಧತೆ ಏನಾದ್ರೂ ಇದ್ರೆ ಇವತ್ತಿನ ದಿವಸ ಕೂಡ್ಲೇ ಇವತ್ತಿನ ದಿವಸ ಆ ಎಸ್ಟಿ ಪ್ರಮಾಣ ಪತ್ರ ಕೊಡಿಸ್ತೀರಿ. ನೀವು ಎಸ್ಟಿ ಪ್ರಮಾಣ ಪತ್ರ ಕೊಡಿಸ್ತೀನಿ ಅಂತ ಹೇಳ್ಕೊಂಡು ಕಳೆದ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಸಮಾಜದ ಎಲ್ಲಾ ಮುಖಂಡರು ಪಕ್ಷಾತೀತವಾಗಿ ಇವತ್ತು ತಮ್ಮ ಭೇಟಿಯಾದಾಗ ತಾವೇ ಮುಖ್ಯಮಂತ್ರಿ ಕರೆಸಿದ್ರಿ, ತಾವೇ ಸತೀಶ್ ಜಾರಕಿಹೊಳಿ ಅವರು ಕರೆಸ್ರಿ, ತಾವೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕರೆಸ್ರಿ, ತಾವೇ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆ ಎಲ್ಲ ಶಾಸಕರು ಕರೆಸ್ರಿ, ಕರೆಸಿ ಮೀಟಿಂಗ್ ಮಾಡಿ ಪ್ರೊಸೀಡಿಂಗ್ ಮಾಡಿ ಅದೇ ಮುಂದೆ ಬೆಂಗಳೂರದಾಗ 24ನೇ ತಾರೀಕಿಗೆ ಒಂದು ಅಧಿಕೃತವಾದಂತಹ ಆದೇಶವೂ ಕೂಡ ಮಾಡಿಸಿದ್ರಿ. ಆದ್ರ ಯಾಕೆ ಸರ್ಟಿಫಿಕೇಟ್ ಇಶ್ಯೂ ಮಾಡಿಸ್ರಿ? ನೀವು ಅಷ್ಟೆಲ್ಲಾ ಡ್ರಾಮಾ ಮಾಡಿದಿರಿ. ನೀವು ಕಲಬುರಗಿ ಜಿಲ್ಲೆಯಲ್ಲಿ 29ನೇ ತಾರೀಕಿಗೆ ಸ್ಟ್ರೈಕ್ ಮಾಡ್ಯಾರ ತಿಳ್ಕೊಂಡು ನೀವು ನಿಮ್ಮ ವಿರುದ್ಧ ಹೋರಾಟ ಮಾಡ್ಯಾರ ತಿಳ್ಕೊಂಡು ನೀವು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾ ಇಲ್ಲ. ನೀವು ನಿಮ್ಗೆ ಏನಾದ್ರೂ ಸಿಟ್ಟು ಇತ್ತಪ್ಪ ಅಂದ್ರ ನಮಗೆ ನೇರವಾಗಿ ಬೈರಿ, ನೇರವಾಗಿ ಮಾತಾಡ್ರಿ, ಸಮಾಜ ಮುಖಂಡ್ರಿ ನೇರವಾಗಿ ಬೈರಿ ನೀವು. ಆದ್ರ ಆ ಮಕ್ಕಳು ಅತ್ಯಂತ ಕಟ್ಟ ಕಡೆ ಹಳ್ಳಿಯಲ್ಲಿರುವಂತ ಶಾಲೆ ಓದ್ತಿರುವಂತ ಮಕ್ಕಳು ಏನ್ ತಪ್ಪು ಮಾಡ್ಯಾರ? ಆ ಮಕ್ಕಳಿಗೆ ಯಾಕೆ ನೀವು ಶಿಕ್ಷಾ ಕೊಡ್ಲಕತ್ತೀರಿ? ಆ ಮಕ್ಕಳಿಗೆ ಯಾಕೆ ನೀವು ಸರ್ಟಿಫಿಕೇಟ್ ಕೊಡಿಸ್ತಾ ಇಲ್ಲ? ಆ ಮಕ್ಕಳು ಸರ್ಟಿಫಿಕೇಟ್ ಇರ್ಲಾರ ಮಟ್ಟಿಗೆ ಇವತ್ತಿನ ದಿವಸ ನೀಟ್ ಎಕ್ಸಾಮ್ ಕೊಡ್ತಾ ಇಲ್ಲ, CET ಎಕ್ಸಾಮ್ ಕೊಡ್ತಾ ಇಲ್ಲ, ಮೊರಾರ್ಜಿ ಎಕ್ಸಾಮ್ ಕೊಡ್ತಾ ಇಲ್ಲ. ಇವತ್ತು ಅವ್ರದ್ದು 1 ನಂಬರ್ ರಿಜಿಸ್ಟರ್ ನೋಡ್ರಿ, ಅವ್ರ ಜಾತಿ ಕಾಲಂ ಬ್ಲಾಂಕ್ ಅದ. ಈ ಕಡೆ ಹಿಂದುಳಿದ ವರ್ಗದಾಗನೂ ಇಲ್ಲ, ಅವರು ಈ ಕಡೆ ಎಷ್ಟಿದಂಗೂ ಇಲ್ಲ. ಏನ್ ಮಾಡ್ಬೇಕು? ನೀವು ರಾಜ್ಯದ ಮಂತ್ರಿ ಆಗುವ ಸಂದರ್ಭದಲ್ಲಿ ಏನು ರಾಗ ದ್ವೇಷ ಭಾವಗಳು ಉದ್ಯೋಗ ಆಗ್ಲಾರ್ದೇನೆ ಇವತ್ತಿನ ದಿವಸ ಈ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀನಿ ಅಂತ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಿ. ನಿಮಗೆ ಅದು ಅರಿವಾದಾನೂ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ನೀವು ಸರ್ಟಿಫಿಕೇಟ್? ಉದ್ದೇಶ ಏನದ ಇವತ್ತಿನ ದಿವಸ? ಅದಕ್ಕ
ಇವತ್ತ ನಿಮ್ ನಡೆ ಸಂಪೂರ್ಣವಾಗಿ ಖಂಡಿಸ್ತಾ ಇದೀವಿ. ನಿಮ್ಗೇನಾದ್ರೂ ಇವತ್ತ ಬದ್ಧತೆ ಇತ್ತಪ್ಪ ಅಂದ್ರ ನೀವು ಕೂಡಲೇ ಇವತ್ತಿನ ದಿವಸ ನಿಮ್ ಬೆಟ್ಟು ನೀವು ರಾಜೀನಾಮೆ ಕೊಟ್ಟವ್ರಿ. ಮರುದಿವಸ ಯಾವ ಬಂದವರು ಇವತ್ತಿನ ದಿವಸ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ನೀವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಒಂದ್ ಕಡೆ ಇರಲಿ, ಮೊನ್ನೆ ಜಿಲ್ಲಾಧಿಕಾರಿಗಳು ನಿಮ್ಗೇನಾಗ್ಯದ, ನೀವ್ ಯಾಕೆ ಅವ್ರು ಗುಲಾಮರಾಗಿ ವರ್ತನೆ ಮಾಡ್ತಾ ಇದ್ದೀರಿ? ನೀವು ಸಂವಿಧಾನಬದ್ಧವಾದಂತ ಜಿಲ್ಲಾಧಿಕಾರಿಗಳಿದ್ದೀರಿ. ಯಾರ ಕೈಯಾಗ ಕೆಲಸ ಮಾಡೋರು ಅಲ್ಲಿ ನೀವು. ಸಂವಿಧಾನ, ಕಾನೂನು, ಗೆಜೆಟ್, ನೋಟಿಫಿಕೇಶನ್ ಏನ್ ಹೇಳ್ತಾರ ಅದ್ರ ಪ್ರಕಾರ ನೀವು ಕೆಲಸ ಮಾಡ್ಬೇಕಾಗ್ತದ. ಅದ್ರ ಪ್ರಕಾರ ಹಲವಾರು ಆದೇಶಗಳವ. ಇವತ್ತು ಹಿಂದುಳಿದ ವರ್ಗದಾಗನೂ ಇಲ್ಲ, ಇವತ್ತು ಎಷ್ಟಿದಾಗನೂ ಇಲ್ಲ. ಇವತ್ತು ಮಕ್ಕಳು ಯಾವ ಸರ್ಟಿಫಿಕೇಟ್ ತಗೋಬೇಕು, ಅವ್ರು ಯಾವ ಜಾತಿ ಸರ್ಟಿಫಿಕೇಟ್ ತಗೋಬೇಕು, ಅವ್ರ ಶಾಲೆ ಹೆಂಗ್ ಕಲಿಬೇಕು? ಇವತ್ತ ಪ್ರತಿಯೊಬ್ಬರದು ಹಕ್ಕ ಅವ್ರವ್ರ ಜಾತಿ ಸರ್ಟಿಫಿಕೇಟ್ ತೊಗೊಳೋದು. 2 ವರ್ಷದಿಂದ ನೀವು ಸರ್ಟಿಫಿಕೇಟ್ ಕೊಡ್ಲಪ್ಪ ಅಂದ್ರೆ ಅವ್ರು ಹೆಂಗ್ ಬದುಕ್ಬೇಕು, ಅವ್ರು ಹೆಂಗ್ ಜೀವನ ಮಾಡ್ಬೇಕು, ಅವ್ರ ಉದ್ಯೋಗ ಹೆಂಗ್ ಮಾಡ್ಬೇಕು? ಈಗ ಉದ್ಯೋಗ ಮಾಡೋಂಥವ್ರು ಸಿಂಧುತ್ವ ಕೊಡ್ತಾ ಇಲ್ಲ, ಸುಮ್ಮನೆ ಟಾರ್ಚರ್. ಅದಕ್ಕೆ ನಾಳೆ ನಡೀತಿರುವಂತಹ ಏನು ಹೋರಾಟ ಇದೆ, ಆ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಅದ. ಅದಕ್ಕೆ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಕೇವಲ ಒಂದು ಜಾತಿಗೆ ಸಂಬಂಧ ಅಲ್ಲ, ಇದು ಇಡೀ ಒಂದು ನಿರ್ಗತಿಕ ಸಮಾಜ, ಮುಕ್ತ ಸಮಾಜದ ಆ ಸಮಾಜಕ್ಕೆ ನ್ಯಾಯ ಕೊಡಿಸುವ ಸಲುವಾಗಿ ಜಿಲ್ಲೆಯಲ್ಲಿರುವಂತಹ ಎಲ್ಲ ಪ್ರಗತಿಪರ ಚಿಂತಕರು, ಇವತ್ತು ಬುದ್ಧಿವಂತರು ಎಲ್ಲರೂ ಇವತ್ತು ದಿವಸ ಆ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡಿ ಆ ಜನರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕು. ಇನ್ನೂ ಕಾಲ ಮಿಂಚಿಲ್ಲ. ಇವತ್ತ ನಮ್ಮ ಸಮಾಜದಲ್ಲಿರುವಂತ ಏನು ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಸಮಾಜದ ಜನಪ್ರತಿನಿಧಿಗಳಿಗೆ, ಮುಖಂಡರಿಗೆ ನಮ್ಮ ಮನವಿಯ ಮಾಡ್ತಾ ಇದೀವಿ. ಈ ಹಿಂದೆನೂ ಕೂಡ ನೀವು ಸಾಕಷ್ಟು ಸಲ ಪ್ರಿಯಾಂಕಾ ಖರ್ಗೆ ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ ನೀವು ಮನವರಿಕೆ ಮಾಡಿದಿರಿ. ಇಲ್ಲ, ಇದು ತಪ್ಪಾಗ್ತದ, ನೀವು ಸರ್ಟಿಫಿಕೇಟ್ ಕೊಡ್ಬೇಕಂತೇಳಿ ಇವತ್ತ ನೀವು ಏನು ಮನವಿ ಮಾಡಿದಿರಿ, ಅದಕ್ಕೆ ನಮ್ಮ ಧನ್ಯವಾದ. ಆದ್ರ ಇವತ್ತೂ ಕೂಡ ನೀವು ರಾತ್ರಿವರೆಗೆ ಮಾನ್ಯ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ಕನ್ವಿನ್ಸ್ ಮಾಡ್ರಿ, ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕನ್ವಿನ್ಸ್ ಮಾಡ್ರಿ, ಹೊಂಡ್ರದಾಗ ಇವತ್ತು ಸರ್ಟಿಫಿಕೇಟ್ ಇಶ್ಯೂ ಮಾಡ್ರಿ. ನಮ್ದೇನು ತೊಂದರೆ ಇಲ್ಲ. ಒಂದ್ ವೇಳೆ ನೀವು ಸರ್ಟಿಫಿಕೇಟ್ ಇಶ್ಯೂ ಮಾಡಿಸ್ಲಿಲ್ಲಪ್ಪ ಅಂದ್ರ ನೀವು ಕೂಡ ಬಂದು ಆ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಇವತ್ತಿನ ದಿವಸ ಈ ಸಮಾಜದ ಮಕ್ಕಳಿಗೆ, ಸಮಾಜದ ವಿದ್ಯಾರ್ಥಿನಿಯರಿಗೆ, ಇವತ್ತ ರೈತರಿಗೆ, ಆ ಸಮಾಜದ ಬಂಧುಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ನೀವು ಮಾಡ್ಬೇಕೆನ್ನುವ ಮನವಿಯನ್ನು ಕೂಡ ನಾವು ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಸಮಾಜ ಮುಖಂಡರಿಗೆ ತಮ್ಮ ಮುಖಾಂತರ ಮಾಡ್ತಾ ಇದ್ದೀವಿ.